ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇದು ಮೇ 1 ಅಂದ್ರೆ ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಬರ್ತ್ಡೇ ಏನ್ ತುಂಬಾ ಗ್ರ್ಯಾಂಡ್ ಇಲ್ಲ, ತುಂಬಾನೇ ಸಿಂಪಲ್. ಈಗ ದೇವಸ್ಥಾನಕ್ಕೆಲ್ಲೂ ಇವತ್ತು ಹೋಗೋ ಹಾಗಿರ್ಲಿಲ್ಲ. ಸೊ ಅದಕ್ಕೆ ಮನೇಲೆ ಸ್ವಲ್ಪ ಕಿಚನ್ ಮೇಕ್ ಓವರ್, ಅಂದ್ರೆ ಕಿಚನ್ ಮೇಕ್ ಓವರ್ ಮಾಡ್ತಾ ಇಲ್ಲ, ಸ್ಲ್ಯಾಬ್ ಕೌಂಟರ್ ಟಾಪ್ ಮಾತ್ರ ಮೇಕ್ ಓವರ್ ಮಾಡೋಣ ಅಂದ್ಬಿಟ್ಟು ಕೌಂಟರ್ ಟಾಪ್ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಗ್ಯಾಸ್ ಬರ್ನರ್ ಏನಿದೆ ಅದನ್ನೆಲ್ಲ ಸ್ವಲ್ಪ ನೀರು ಮತ್ತೆ ಸೋಡಾ ಉಪ್ಪು ಮತ್ತೆ ವಿಮ್ ಲಿಕ್ವಿಡ್ ನಿಂಬೆಹಣ್ಣು ಇಷ್ಟನ್ನು ಹಾಕಿ ಅದನ್ನ ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರ್ ನೆನೆಯಾಕ್ ಬಿಡ್ತೀನಿ. ಏನಿದೆ ಕಲೆ ಹೋಗದೆ ಹೋದ್ರು ಆ ಗಲೀಜೆಲ್ಲ ಇರುತ್ತಲ್ಲ ಸೈಡಲ್ಲೆಲ್ಲ ಅದೆಲ್ಲ ಹೋಗ್ಲಿ ಅಂದ್ಬಿಟ್ಟು ನೆನೆ ಹಾಕ್ತಾ ಇದೀನಿ. ನೆನೆ ಹಾಕಿ ಸಪ್ರೇಟ್ ಆಗಿ ಸೈಡಲ್ಲಿ ಎತ್ತಿಕ್ತಾ ಇದೀನಿ. ಈಗ ಸ್ಲ್ಯಾಬ್ ಮೇಲೆ ನೋಡ್ತಾ ಇರ್ಬೋದು ಹೀಗಿದೆ. ಇವಾಗ ನೋಡ್ತಿದ್ದೀರಲ್ಲ ಯಾವ ತರ ಇದೆ ಅಂತ. ಈ ತರ ಇದೆ. ರ್ಯಾಕ್ ಏನಿದೆ ಅದು ಹಳೆದೆ, ಆ ಸೈಡ್ ಇತ್ತು, ಈ ಕಡೆ ಇಟ್ಕೊಂಡಿದೀನಿ. ಈಗ ಈ ಕಡೆ ಎಲ್ಲ ಏನು ಚೇಂಜಸ್ ಮಾಡಲ್ಲ, ನಾನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದೀನಿ. ಸೊ ಅದಕ್ಕಾಗಿ ಏನಿದ್ರು ಇದ್ರ ಮೇಲೆ ಸ್ಲ್ಯಾಬ್ ಮೇಲೆ ಅಷ್ಟೇನೆ ಈ ತರ ಇದೆ. ಈಗ ಎಲ್ಲ ತೆಗ್ದು ನೀಟಾಗಿ ಸ್ಲ್ಯಾಬ್ ಎಲ್ಲ ನೀಟಾಗಿ ಒರೆಸಿ ಸ್ವಲ್ಪ ಉಜ್ಜಿ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಷ್ಟೇ. ಆಮೇಲೆ ಚೇಂಜಸ್ ಮಾಡ್ತೀನಿ ಮೇಕ್ ಓವರ್. ರ್ಯಾಕ್ ಎಲ್ಲ ತೆಗ್ದು ಈಗ ಫಸ್ಟ್ ಈ ಕಡೆ ರ್ಯಾಕ್ ಮೇಲೆ ಇರೋದನ್ನೆಲ್ಲ ಖಾಲಿ ಮಾಡ್ತಾ ಇದೀನಿ. ಕ್ಲಿಯರ್ ಮಾಡ್ಕೊಬಿಟ್ರೆ ನೀಟಾಗಿ ಎಲ್ಲ ಒರೆಸಿ ಎತ್ತಿಕೊಳಕ್ಕೆಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದೀನಿ. ಈಗ ಲೈಟ್ ಹಾಕಿದ್ದೆ ಲಾಸ್ಟ್ ಸತಿ ಕಿಚನ್ ಮೇಕ್ ಓವರ್ ಮಾಡಿದಾಗ ನೋಡಿರ್ತೀರಾ ನೀವು. ಲೈಟ್ದು ಏನಾಗಿತ್ತು ಅಂದ್ರೆ ಅರ್ಧ ಬರ್ತಾ ಇತ್ತು, ಅರ್ಧ ಆಫ್ ಆಗ್ಬಿಡೋದು, ಆ ತರ ಆಗ್ತಿತ್ತು. ಹೋಗ್ಬಿಟ್ಟಿತ್ತು ಅನ್ಸುತ್ತೆ ಇನ್ನ ಅರ್ಧ. ಅದು ಯಾಕೆ ಆ ತರ ಆಗಿತ್ತು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗ ಅದನ್ನ ತೆಗ್ದಾಕ್ಬಿಟ್ಟೆ. ಅದನ್ನ ಅವತ್ತೇ ತೆಗೆದ್ಬಿಟ್ಟು ಅದ್ರ ಟೇಪ್ ತೆಗ್ದಿರ್ಲಿಲ್ಲ ನಾನು. ಇವಾಗ ಟೇಪ್ ಎಲ್ಲ ತೆಗ್ದು ನೀಟಾಗಿ ಕ್ಲೀನ್ ಮಾಡ್ತಿದ್ದೆ. ಎಷ್ಟು ಶೆಕೆ ಆಗ್ತಿದೆ ನೋಡಿ. ಇಷ್ಟು ಕೆಲಸ ಮಾಡಿದ್ಕೇನೆ ಆಗ್ಲೇ ಬೆವ್ತೋಗ್ಬಿಟ್ಟೆ ನಾನು. ದಿನ ಹಿಂಗೆ ಮಾಡಿದ್ರೆ ಸ್ವಲ್ಪ ಸಣ್ಣ ಆದ್ರೂ ಆಗ್ತೀನೋ ಏನೋ ಅದು ಗೊತ್ತಿಲ್ಲ. ಅದಕ್ಕೂ ಒಂದು ಡಯಟ್ ಮಾಡಬೇಕು. ಈಗ ಈ ತರದ್ದು ಬುಕ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟ್ ಅಲ್ಲಿ. ಅದ್ರ ಸ್ವಿಚ್ ಬಂದಿರ್ಲಿಲ್ಲ, ನಮ್ಮ ಮನೆಯವ್ರು ಹಾಕ್ಸ್ಕೊ ಬಂದ್ರು ಎರಡಕ್ಕೂನು. ಒಂದು ಟಿವಿ ಹತ್ರ ಹಾಕೋಣ, ಇನ್ನೊಂದು ಕಿಚನ್ಗೆ ಹಾಕೋಣ ಅಂದ್ಬಿಟ್ಟು ಹಾಕ್ದೆ. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು. ಟಿವಿ ಹತ್ರನೂ ಹಾಕ್ದೆ ಒಂದು, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಅಷ್ಟೇ ಲೈಟ್ ಬರ್ತಿದ್ಯಾ ಎಲ್ಲ ಚೆಕ್ ಮಾಡ್ಕೊಂಡೆ. ಲೈಟ್ ಎಲ್ಲ ಬರ್ತಿದ್ದು, ಚೆನ್ನಾಗೇ ಉರಿತಾ ಇತ್ತು. ಈ ಲೈಟ್ ಹಿಂದೆಗಡೆ ಒಂದು ಟೇಪ್ ತರ ಇರುತ್ತೆ, ಅದನ್ನ ತೆಗೆದ್ರೆ ಗಮ್ ಬರುತ್ತೆ. 3mm ಟೇಪ್ ಏನೋ ಹಾಕಿದ್ದಾರೆ. ಎಷ್ಟು ನೀಟಾಗಿ ಅಂಟ್ಕೊಳ್ಳುತ್ತೆ ಅಂದ್ರೆ ಸುಮ್ಮನೆ ಹಿಂಗೆ ಆ ಟೇಪ್ನ ತೆಗೆದುಬಿಟ್ಟು ನೀಟಾಗಿ ಈ ತರ ಸ್ಟಿಕ್ ಮಾಡ್ಕೊಂಡು ಹೋದ್ರೆ ಕೈಯಲ್ಲಿ ಆಟೋಮೆಟಿಕ್ ಹಂಗೆ ಅಂಟ್ಕೊಳ್ಳುತ್ತೆ. ಅದನ್ನ ನೀಟಾಗೂ ಕೂತ್ಕೊಳ್ಳುತ್ತೆ ಹಂಗೇನೆ, ಯಾವ ಶೇಪಲ್ಲಿ ಬೇಕೋ ಆ ತರ. ಅದಾದ್ಮೇಲೆ ಇಲ್ಲಿ ಗ್ಯಾಸ್ ಎಲ್ಲ ಉಜ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ, ಆಯಿಲ್ ಇರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಒಂದು ಡ್ರಾಪ್ ಅಷ್ಟೇ ವಿಮ್ ಲಿಕ್ವಿಡ್ ನ ತಗೋತೀನಿ ಅಷ್ಟೇ. ಸ್ವಲ್ಪ ನೀರು ಹಾಕೋಬಿಟ್ಟು ನೀಟಾಗಿ ಉಜ್ಜಿದ್ರೆ ಫುಲ್ ಶೈನಿಂಗ್ ಆಗುತ್ತೆ ಲಾಸ್ಟಿಗೆ ಒರೆಸಿದ್ಮೇಲೆ. ಇದೆಲ್ಲ ಮಾಮೂಲಿ ಥಂಡಿ ಬಟ್ಟೆಲಿ ಅಂದ್ರೆ ವೆಟ್ ಬಟ್ಟೆಲಿ ಒರೆಸಲ್ಲ, ಆದ್ಮೇಲೆ ಡ್ರೈ ಬಟ್ಟೆಲಿ ಲಾಸ್ಟಿಗೆ ಒರೆಸಿದ್ರೆ ನೀಟಾಗಿ ಇದಾಗುತ್ತೆ. ಈ ಸ್ಲ್ಯಾಬ್ನು ಅಷ್ಟೇ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಬ್ರಷಲ್ಲಿ ಆಯಿಲ್ ಏನಾದ್ರು ಇದ್ರೆಲ್ಲ ಹೋಗ್ಲಿ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಲ್ಲ ಹೇಗಿದ್ರು ಅಂತ. ಟೈಲ್ಸ್ ಮತ್ತೆ ಸ್ಲ್ಯಾಬು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊತಾ ಇದ್ದೀನಿ. ಏನಾದರೂ ಜಾಸ್ತಿ ಆಯಿಲ್ ಇದ್ರೆ ಹಂಗೆ ಇನ್ನ ಜಾಸ್ತಿ ಉಜ್ಜಬೇಕು ಅನ್ನೋದಿರುತ್ತೆ. ಇಲ್ಲೇನು ಜಾಸ್ತಿ ಇರಲಿಲ್ಲ, ಅದಕ್ಕೆ ಲೈಟಾಗಿ ಹಾಗೇನೆ ಒರೆಸ್ಕೊಂಡು ಉಜ್ಕೊಂಡೆ ಅಷ್ಟೇ. ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ಡ್ರೈ ಬಟ್ಟೆಲಿ ಯೂಸ್ ಮಾಡಿಕೊಂಡು ಒರೆಸಿದ್ರೆ ಸ್ವಲ್ಪ ಶೈನಿಂಗ್ ಥರ ಕಾಣಿಸುತ್ತೆ. ಈಗ ಈ ಗ್ಲಾಸ್ ಜಾರ್ ಎಲ್ಲ ನಾನು ಮೀಶೋಯಿಂದ ತರಿಸಿದ್ದು, ನೀವು ನೋಡಿರ್ತೀರ. ಇದಕ್ಕೂ ಎಲ್ಲಾನು ರೀಫಿಲ್ ಮಾಡಿ ಇಟ್ಕೋತಾ ಇದೆ. ಎಲ್ಲ ತೊಳೆದು ಹಾಗೆ ಒರೆಸ್ಬಿಟ್ಟು ಎತ್ತಿಕ್ಕಿದೆ. ಇವಾಗೆಲ್ಲ ಅದು ರೀಫಿಲ್ ಮಾಡ್ತಾ ಇದ್ದೀನಿ. ಯಾವ್ಯಾವ್ದು ಏನೇನು ಹಾಕ್ಬೇಕು ಮಸಾಲೆಗಳು, ಮಾಮೂಲಿ ಮಸಾಲೆ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಗೋಡಂಬಿ, ದ್ರಾಕ್ಷಿ, ಚಿಯಾ ಸೀಡ್ಸ್, ಯಾವ್ಯಾವ್ದು ಮೇನ್ ಬೇಗ ಅರ್ಜೆಂಟಿಗೆ ಸಿಗ್ತವೆ ಅಂತ ಐಟಮ್ಗಳನ್ನೆಲ್ಲ ಮುಂದೆಗಡೆ ಇಟ್ಟರೆ ರ್ಯಾಕಲ್ಲಿ ಬೇಗ ಕೈಗೆ ಸಿಗುತ್ತೆ ಅಂತ. ಇದು ರ್ಯಾಕು ಮೀಶೋಯಿಂದ ತಂದಿರೋದೆ, ನೋಡಿರ್ತೀರಾ. ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಬೇಕಾದ್ರೆ ಮತ್ತೆ ಹೋಗಿ ಚೆಕ್ ಮಾಡಿ. ವಿಡಿಯೋನು ಮಾಡಿದ್ದೀನಿ ಮೀಶೋದು, ನೋಡಿ ರಿವ್ಯೂ ಎಲ್ಲ ಕೊಟ್ಟಿದ್ದೀನಿ. ಅದ್ರದ್ದು ವಿಡಿಯೋ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿ ಒಂದ್ಸತಿ. ಫಸ್ಟು ಈ ಥರ ಅರೇಂಜ್ ಮಾಡಿದೆ, ಆಮೇಲೆ ನನಗೆ ಯಾಕೋ ಮನಸ್ಸಾಗಲಿಲ್ಲ. ಇದು ಏನೋ ಒಂಥರ ಇಕ್ಕಟ್ಟು ಇಲ್ಲ ಏನೋ ಒಂಥರ ಅನಿಸ್ತಾ ಇತ್ತು, ಬಿದೋಗೋ ಥರ ಆ ಥರ.
ಈಗ ಏನಿದೆ ಸ್ಪೈಸಸ್ ಬಾಕ್ಸು ಅದನ್ನು ಅಷ್ಟೇ ಎರಡೂ ಮೇಲ್ಗಡೆದೆಲ್ಲ ಕ್ಲೀನ್ ಆಗಿತ್ತು ಬಾಕ್ಸ್, ಇನ್ನು ಕೆಳಗಡೆ ಬಾಕ್ಸ್ ಎಲ್ಲ ತೊಳೆದು ಹಂಗೆ ಹಾರಾಕ್ತೆ. ಈ ಥರ ಜೋಡಿಸೋದು ತೆಗಿಯೋದು ಅದೇ ಮಾಡ್ತಾ ಇದ್ದೆ, ಯಾಕೆಂದರೆ ಮನ್ಸಾಗ್ತಾ ಇರಲಿಲ್ಲ, ಏನೋ ಒಂಥರ ಅನ್ಸೋದು. ಆ ಥರ ಯೋಚನೆ ಮಾಡ್ತಾನೆ ಇದ್ದೆ, ಏನು ಮಾಡೋದು ಅಂತ. ಆಮೇಲೆ ಕಡಲೆ ಬೇಳೆಗೆ ಇಲ್ಲಿ ಸ್ವಲ್ಪ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಹುಳ ಎಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡೋದು. ಕಡಲೆ ಬೇಳೆಗೆ ಅಲ್ಲ, ಯಾವುದೇ ಕಾಳುಗಳಿಗಾದ್ರೂ ಅಷ್ಟೇ ಈ ಥರ ಮಾಡಿದ್ರೆ ಬೇಗ ಹುಳ ಹಿಡಿಯಲ್ಲ ಅನ್ನೋದು ಒಂದು ಟಿಪ್ಸ್ ಇದು ಅಷ್ಟೇ. ಇಲ್ಲ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಈಗ ಆಯಿಲ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ಮಸ್ಟರ್ಡ್ ಆಯಿಲು, ಕೊಕೊನಟ್ ಆಯಿಲು ಮತ್ತು ಸನ್ಫ್ಲವರ್ ಆಯಿಲು, ಇಷ್ಟನ್ನು ಮೂರೂ. ಇದೆಲ್ಲ ನಾನ್ ವೆಜ್ಗಳಿಗೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಮಂಗಳೂರು ಕಡೆ ಇರೋರಿಗೆಲ್ಲ, ಕರಾವಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ, ಕೊಕೊನಟ್ ಆಯಿಲ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಕೇರಳದಲ್ಲೂ ಅಷ್ಟೇ. ಚೆನ್ನಾಗಿರುತ್ತೆ ಅಡುಗೆಗೆಲ್ಲ. ಫಿಶ್ ಐಟಮ್ ಏನಾದ್ರು ಮಾಡಿದಾಗ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಹೆಲ್ತ್ಗೆ ಒಳ್ಳೇದದು. ಇನ್ನು ಸ್ಪೈಸಸ್ ಜಾರು 2 ಬಂದಿತ್ತು ಈ ಸತಿ ಮೀಶೋಗೆ. ಲಾಸ್ಟ್ ಟೈಮು ಅಂದರೆ 1-2 ವರ್ಷದಿಂದ ತಗೊಂಡಿದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದರಲ್ಲಿ 4 ಬಂದಿತ್ತು. ಒಂದು ಏನಾಗಿದೆ ಅಂತ ಗೊತ್ತಿಲ್ಲ, ಒಂದು ಒಡೆದೋಗಿದೆಯಾ ಏನಾಗಿದೆ ಗೊತ್ತಿಲ್ಲ. 3 ಇತ್ತು, ಅದನ್ನು ತೆಗ್ದೆ. ಇದೆಲ್ಲ ತೊಳೆದು ಒರೆಸಿ ಎತ್ತಿಕ್ಕಿದ್ದೆ ಅಷ್ಟೇ. ಈಗ ಸ್ಪೈಸಸ್ ಏನೇನು ಅಂದರೆ ಬೇಕಾಗಂಥ ಪೌಡರ್ ಮೇನು ಸಾಲ್ಟು, ಪೆಪ್ಪರು ಮತ್ತು ಇನ್ನೇನಾದ್ರು ಪೌಡರ್ಗಳನ್ನ ಹಾಕಿ ಎತ್ತಿಕ್ಕೋತಾ ಇದ್ದೀನಿ. ಧನಿಯಾ ಪುಡಿ ಮಿಕ್ಕಿತ್ತು, ಅದನ್ನು ಎಲ್ಲ ಹಾಕಿ ಫಿಲ್ ಮಾಡಿ ಎತ್ತಿಕ್ತಾ ಇದ್ದೀನಿ. ಇವೆಲ್ಲ ಬೇಗ ಅರ್ಜೆಂಟಿಗೆ ಸಿಗೋಂಥವು. ಸಾಲ್ಟ್ ಪೆಪ್ಪರ್ ಅಂತೂ ಬೇಕೇ ಬೇಕಾಗುತ್ತೆ, ಫ್ರೂಟ್ಸ್ಗೆ ಆಗಿರ್ಬೋದು, ಒಂದು ಬೇಗ ದಿಢೀರಂಥ ಮೊಸರನ್ನಕ್ಕೆ ಆಗಿರ್ಬೋದು. ಸಾಲ್ಟು ಈ ಥರ ಏನಾದರೂ ಎಗ್ ಆಮ್ಲೆಟ್ ಮಾಡ್ತೀರಾ ಅಂದ್ರೂ ಬೇಕಾಗುತ್ತೆ ಆ ಥರ. ಇಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಪಲಾವು ಐಟಮ್ಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಇನ್ನೊಂದು ಬಾಕ್ಸ್ಗೂ ಅಷ್ಟೇ ಮಿಕ್ಕಿರೋಂಥದ್ದನ್ನೆಲ್ಲ ಹಾಕಿ ಫಿಲ್ ಮಾಡಿದೆ. ಆಮೇಲೆ ಸಾಲ್ಟ್ನೂ ಅಷ್ಟೇ ಸ್ವಲ್ಪ ಖಾಲಿಯಾಗಿತ್ತು, ಅದನ್ನು ಜಾರೆಲ್ಲ ತೊಳೆದಿದ್ದೆ ಮುಂಚೆನೇ. ಸ್ವಲ್ಪ ಇತ್ತು ಸಾಲ್ಟು, ಅದಕ್ಕೆ ಎಲ್ಲನೂ ಫಿಲ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ. ಈ ಥರ ಜಾರು 2 ಬಂದಿತ್ತು. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಅಂತ ತೋರಿಸಿದ್ದೆ ನಿಮಗೆ. ವಿಡಿಯೋಸ್ ಎಲ್ಲ ಅದರದ್ದು ಹಾಕಿದ್ದೀನಿ, ಲಿಂಕ್ ಬೇಕಿದ್ರೆ ಕೇಳಿ. ಲಿಂಕ್ ಆಲ್ಮೋಸ್ಟ್ ಎಲ್ಲದರದ್ದು ಕೊಟ್ಟಿರ್ತೀನಿ. ಇನ್ಯಾವುದಾದ್ರೂ ಲಿಂಕ್ ಬೇಕಿದ್ರೆ ನನ್ನ ಕೇಳಿ, ಕಮೆಂಟ್ ಮಾಡಿ. ಈಗ ಇದು ಒಂದು ಪ್ಲೇವುಡ್ ಶೀಟ್ ಥರ, ಏನೋ ಒಂಥರ ಪ್ಲೇವುಡ್ ಥರನೋ, ವುಡ್ಡು ಅಲ್ಲ, ಅದು ಒಂಥರ ಏನು ಹೇಳ್ತಾರೆ ಪ್ಲೇವುಡ್ ಥರನೇ ಇರುತ್ತೆ. ಅದ್ರ ಮೇಲೆಲ್ಲ ಇಟ್ಟು ನಾನು ಏನೋ ಒಂಥರ ಅರೇಂಜ್ ಮಾಡಿದೆ, ಹೇಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ಬಿಟ್ಟೆ. ಈಗ ಕಾಟನ್ ಬಾಕ್ಸ್ನ ಅದು ರಟ್ ಅಂತಾರಲ್ಲ, ಕಾಟನ್ ಬಾಕ್ಸ್ದು, ಅದನ್ನು ಪೀಸ್ ಮಾಡ್ಕೊಂಡಿದ್ದೀನಿ 2 ಪೀಸಸ್ ಆಗಿ. ಯಾಕೆ ಅಂದರೆ ಇದ್ರ ಕೆಳಗಡೆ, ರ್ಯಾಕ್ ಕೆಳಗಡೆ ಇಟ್ಟರೆ ಆ ಜಾರ್ಗಳೆಲ್ಲ ಲೈನ್ಸ್ ಇರೋದಕ್ಕೆ, ಆ ರ್ಯಾಕ್ ಲೈನ್ ಇರೋದಕ್ಕೆ ಬಿದೋದಂಗೆ ಇಲ್ಲಾಂದರೆ ಅಳ್ಳಾಡ್ದಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಈ ಥರ ಶೀಟು, ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು. ಬೇಕು ಅಂದರೆ ಕೇಳಿ, ಲಿಂಕು ಕೊಡ್ತೀನಿ. ಇದು ಮೀಶೋದಲ್ಲಿ ಸಿಗುತ್ತೆ, ಡ್ರಾ ಕವರು ಅಂತ ಹೇಳಿದ್ರೆ ಸಿಗುತ್ತೆ. ಸಾಫ್ಟ್ ಆಗಿತ್ತು, ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು, ಫ್ಲವರ್ ಇದ್ದಿದ್ದಕ್ಕೆ. ಸೊ ಈಗ ಇದ್ರ ಮೇಲೆ ರಟ್ ಮೇಲೆ ಇದನ್ನ ಹಾಕಿ ಶೀಟ್ನ ಹಾಕಿದ್ರೆ, ಕವರ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಏನೇ ಬಾಕ್ಸು ಅದು ಇದು ಜಾರ್ಗಳು, ಯಾವುದೇ ಬಾಟಲು ಏನೇ ಇಟ್ರೂ ಬಿದ್ದೋದಂಗೆ ಆಗಲ್ಲ. ಅದಾದರೆ ಲೈನ್ಸ್ ಇರ್ತಿತ್ತಲ್ಲ, ಸೊ ಅದಕ್ಕೆ ಅಳ್ಳಾಡ್ದಂಗೆ ಆಗೋದು, ಎಲ್ಲಿ ಬಿದ್ದೋಗ್ಬಿಡುತ್ತೋ, ಕೈ ಟಚ್ ಆಗಿ ಒಡೆದ್ಗಿದ್ದೋಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಈ ಥರ ಇಟ್ಟಾಗ ಗ್ರಿಪ್ಪಾಗೂ ಕುತ್ಕೊಳ್ಳುತ್ತೆ, ಚೆನ್ನಾಗೂ ಇರುತ್ತೆ. ನಾನು ಇವಾಗೆಲ್ಲ ತೆಗೆದುಬಿಟ್ಟು ಅದೇ ಥರನೇ ಎಲ್ಲನೂ ಸೆಟ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟಿಗೆ ನೋಡಬೇಕು ನೀವು, ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ಕೂ ಸಾರ್ಥಕ ಆಯ್ತೇನೋ ಅನಿಸ್ತದೆ. ಏನೋ ಗೊತ್ತಿಲ್ಲ, ಈ ಕಿಚನ್ ಒಂಥರ ಚೆನ್ನಾಗಿದ್ರೆ ನೆಮ್ಮದಿ. ಬಂದು ಅಡುಗೆ ಮಾಡೋಕ್ಕೆ ಆಗಲಿ, ಒಂದು ನಿಂತ್ಕೊಂಡು ಒಂದು 4-5 ವಿಡಿಯೋ ಮಾಡೋಕ್ಕೆ ಆಗಲಿ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇನ್ನೊಂದು ರ್ಯಾಕ್ ಇತ್ತಲ್ಲ, ಅದನ್ನು ತೆಗೆದುಬಿಟ್ಟು ಆ ಕಡೆ ಗ್ಯಾಸ್ ರೈಟ್ ಸೈಡಿಗೆ ಇಟ್ಟಿದ್ದೀನಿ. ಇಲ್ಲಿ ಏನೇನೋ ಟೀ ಪುಡಿ, ಸಕ್ಕರೆ, ಕಾಫಿ ಪುಡಿ ಆ ಥರ ಐಟಮ್ಗಳನ್ನೆಲ್ಲ ಇಟ್ಟು, ಮತ್ತು ಉಳಿದಿರೋ ಆಯಿಲ್ ಬಾಟಲು ಮತ್ತು ತುಪ್ಪ, ಕಲ್ಲುಪ್ಪು ಅದನ್ನೆಲ್ಲ ಆ ಕಡೆ ಇಟ್ಟಿದ್ದೀನಿ. ಇನ್ನು ಇದು ಮೀಶೋಯಿಂದ ತೊಗೊಂಡಿದ್ದು, ನೋಡಿರ್ತೀರ ಲಾಸ್ಟ್ ವಿಡಿಯೋದಲ್ಲಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ ಎಲ್ಲದರದ್ದು. ಇದು ತುಂಬ ಚೆನ್ನಾಗಿದೆ, ವಿಮ್ ಲಿಕ್ವಿಡ್ ಹಾಕಿ ಇಡೋವಂಥದ್ದು. ಈ ಸ್ಟ್ಯಾಂಡು ಲಾಸ್ಟ್ ಸತಿ ಕಿಚನ್ ಮೇಕ್ ಓವರ್ ಮಾಡಿದಾಗ ಬಿದ್ದೋಗಿತ್ತು. ಸೊ ನಾನು ಏನು ಮಾಡಿದ್ದೆ, ಇದನ್ನ ತೆಗೆದುಬಿಟ್ಟಿದ್ದೆ. ಇವಾಗ ಗ್ರಿಪ್ ಆಗಿರೋಂಥ ಹುಕ್ನ ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ. ಎಷ್ಟು ಟೈಟ್ ಆಗಿದೆ ಅಂದರೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಾನು ಎಲ್ಲಿ ಇದು ಹಂಗೆ ಆಗುತ್ತೋ, ಬಿದ್ದೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡೆ. ಇಲ್ಲ, ನಿಜವಾಗ್ಲೂ ಎಷ್ಟು ಗ್ರಿಪ್ಪಾಗಿ ಕೂತಿದೆ ಗೊತ್ತಾ. ಸಖತ್ತು ಗಮ್ಮು ಅಷ್ಟೇ, ಅಷ್ಟು ಟೈಟಾಗಿ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿತ್ತು. ಇಷ್ಟೂ ಅರೇಂಜ್ ಮಾಡಿದೆ. ಫೈನಲಾಗಿ ಹೇಗೆ ಕಾಣುತ್ತೆ ಅಂತ ನೋಡಿ ನೀವೇ ಕಮೆಂಟ್ ಮಾಡಬೇಕು. ಏನಾದರೂ ಚೇಂಜಸ್ ಮಾಡೋದಿದೆಯಾ ಅಥವಾ ಚೆನ್ನಾಗಿ ಬಂದಿದೆಯಾ ಅಂತ ನೀವೇ ನೋಡಿ
ಹೇಳಿ. ಇದು ಫೈನಲ್ ಲುಕ್. ಈಗ ಬರ್ತ್ಡೇ ಸೆಲೆಬ್ರೇಷನ್ ಏನ್ ಸೆಲೆಬ್ರೇಷನ್ ಜೋರಿಲ್ಲ. ನನ್ನ ಫ್ರೆಂಡ್ ಬಂದಿದ್ಲು, ಬೇಡ ಅಂತ ಹೇಳಿದ್ದೆ ನಾನು, ಕೇಕ್ ಎಲ್ಲ ಬೇಡ, ಯಾಕೆಂದ್ರೆ ಆನಿವರ್ಸರಿ ಕಟ್ ಮಾಡಿರೋದೆ ಅದೇ ಇತ್ತು. ಆಮೇಲೆ ನಮ್ಮ ಮನೆಯವ್ರಿಗೂ ಹೇಳಿದ್ದೆ, ಇದೆಲ್ಲ ಬೇಡ ಅಂತ ಹೇಳಿದ್ದೆ. ಹ್ಞೂ ಸರಿ ಅಂತ ಹೇಳ್ಬಿಟ್ಟು ತಗೊಂಬಂದ್ಬಿಟ್ಟಿದ್ದಾರೆ. ಅಚ್ಚುನು ಮತ್ತೆ ನಮ್ಮ ಮನೆಯವರು ಇಬ್ರು ಹೋಗ್ಬಿಟ್ಟು, ಅಯ್ಯೋ ಬೇಡ ಅಂತ ಹೇಳಿದೀನಿ ನಾನು, ಆದ್ರೂ ಹೋಗಿ ತಗೊಂಬಂದಿದ್ದಾರೆ. ಏನೋ ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋದು. ನನ್ಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ಆದ್ರೂ ಏನೋ ಒಂಥರ ಕೇಕ್ ಕಟ್ ಮಾಡಿಸ್ಬೇಕು ಬರ್ತಡೇ ಅನ್ನೋದಕ್ಕೆ ಅಂತ ಒಂದು ಯೋಚನೆ ಮಾಡ್ಕೊಂಡು ತಗೊಬಂದಿದ್ದಾರೆ. ನಮ್ಮನೆಯವರು ಮೂಗ್ಬಟ್ ಕೊಟ್ರು ಗಿಫ್ಟ್. ಇನ್ನು ನನ್ನ ಫ್ರೆಂಡ್ ಗಿಫ್ಟ್ ಅದೇ ಕೊಟ್ಟಿದ್ದಾಳೆ. ಅದು ನನ್ಗೆ ಯಾರಾದ್ರೂ ಒಬ್ರು ಗೋಲ್ಡ್ ಗಿಫ್ಟ್ ಕೊಡ್ತಾರೆ ಅಂದ್ರೆ, ಅದರಲ್ಲೂ ಫ್ರೆಂಡ್ಸ್ ಅಲ್ಲಿ ಇವಳೇ ಫಸ್ಟ್ ನನಗೆ ಕೊಟ್ಟಿರೋದು. ಅಷ್ಟೇ. ನಾವೆಲ್ಲ ಮೆಟ್ರೋ ಫ್ರೆಂಡ್ಸು. ಲಾಸ್ಟ್ ವಿಡಿಯೋದಲ್ಲೇ ನೋಡಿರ್ತೀರ ನೀವು. ಇವಾಗ ನಮ್ಮನೇಲಿ ಏನು ಮಾಡಿದ್ದೆ ನಾನು ಅಂದರೆ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ, ಕಬಾಬು ಮತ್ತು ಮೊಸರು ಬಜ್ಜಿ ಇಷ್ಟನ್ನು ಮಾಡಿದ್ದೆ. ಅವಳ ಬರ್ತಡೆಗೆ ಅವ್ರ ಮನೆಗೆ ಹೋಗಿ ಬಿರಿಯಾನಿ ಮಾಡಿಕೊಟ್ಟಿದ್ದೆ. ಸ್ವಲ್ಪ ನೀರು ಥರ ಅನಿಸಿತ್ತು, ಆದರೆ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ಲು ಅವಳೇ. ನನಗೂ ಇಷ್ಟ ಆಯಿತು. ಇವತ್ತು ಅಷ್ಟೇ ತಿಂದಳು, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಬೇಗ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಹೋಗಬೇಕು ಟೈಮ್ ಆಗುತ್ತೆ ಅಂತ. ಅವಳು ಸಂಜೆ ಬಂದಿದ್ದು, ಒಂದು 5 ಗಂಟೆ ಆಗಿತ್ತೇನೋ, 4:15 5 ಗಂಟೆ ಆಗಿತ್ತು ಅನಿಸುತ್ತೆ. ನಾನು ತಗೊಬಂದು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆಗೋಯ್ತು. ಒಂದು 7 ಗಂಟೆ 7:30 ಅಷ್ಟರಲ್ಲೆಲ್ಲ ಮಾಡಿಬಿಟ್ಟೆ ನಾನು ಬೇಗನೆ. ಇನ್ನೇನು ಊಟ ಮುಗಿಸಿ ಅವಳು ಹೊರಟ್ಲು. ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.